ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಂ. ಹಾಯ್ ಹಲೋ ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ನನ್ನ 3ನೇ ವರ್ಷ ಶಬರಿಮಲೆಗೆ. ನಾವು ದಿನಾಂಕ 31/12/2023 ಜಾಲಹಳ್ಳಿ ಕ್ರಾಸಲ್ಲಿರೋ ಅಯ್ಯಪ್ಪ ಸ್ವಾಮಿ ಟೆಂಪಲಿಂದ ಯಾತ್ರೆ ಹೊರಟಿದ್ದೀವಿ. ಜನ ಮಾತ್ರ ತುಂಬ ಜಾಸ್ತಿ ಇದ್ದಾರೆ ಅಂತ ಈ ವರ್ಷ ಕೇಳ್ಪಟ್ಟಿದ್ದೀನಿ. ಗೊತ್ತಿಲ್ಲ ಎಷ್ಟು ರಶ್ ಇರ್ತಾರೋ ಶಬರಿಮಲೆಯಲ್ಲಿ ಅಂತ. ಬನ್ನಿ ಹೋಗಿ ನೋಡೋಣ. ಅಲ್ಲಿ ಹೋದಾದ್ಮೇಲೆ ಗೊತ್ತಾಗ ನಮಗೂ ಎಷ್ಟು ಜನ ಇದ್ದಾರೆ ಅಂತ. ಮಾಡಾದ್ಮೇಲೆ ಮೊದಲನೇದಾಗಿ ಬಂದಿತ್ತು ನಂಜನಗೂಡಿಗೆ. ನಂಜನಗೂಡಲ್ಲಿರೋ ಆ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಸ್ನಾನ ಮಾಡಬೇಕಂತ ಹೋದಾಗ ನದಿ ನೋಡಿದಾಗ ತುಂಬ ಬೇಜಾರಾಯ್ತು ಮನಸ್ಸಿಗೆ. ಅಂಥ ಪವಿತ್ರವಾದ ನದಿನ ತುಂಬ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ. ನೀರನ್ನೆಲ್ಲ ಅಲ್ಲಲ್ಲೇ ಬಟ್ಟೆ ಎಲ್ಲ ಬಿಟ್ಟಿದ್ದಾರೆ, ಅಲ್ಲಲ್ಲೇ ಬಟ್ಟೆ ತೊಳಿತಾರೆ. ನಮ್ಮ ಜನಗಳಿಗೆ ಕೇಳೋದೊಂದೇನೆ, ಆ ಪವಿತ್ರವಾದ ನದಿಲಿ ಸ್ನಾನ ಮಾಡಿರಿ, ಬೇಡ ಅನ್ನಲ್ಲ. ಆದರೆ ನಿಮ್ಮ ಕೊಳೆ ಬಟ್ಟೆಗಳ್ನ ತಗೊಂಡೋಗ್ಬಿಟ್ಟು ನಮ್ಮ ಪಾಪ ತೊಳೆಯುತ್ತೆ ಅನ್ನೋ ಕಾರಣದಿಂದ ಆ ನದಿಗೆ ಬಿಡ್ತಿರಲ್ಲ. ನಿಮ್ಮ ಪಾಪ ತೊಳೆಯುತ್ತೆ ಇಲ್ವೋ ಅಂತ ಗೊತ್ತಿಲ್ಲ, ಆ ನದಿಲಿ ಬಿಡೋದ್ರಿಂದ ಬಟ್ಟೆನ ಆ ನದಿ ಅಂತೂ ಖಂಡಿತ ಹಾಳಾಗುತ್ತೆ. ದಯಮಾಡಿ ಹಂಗೆ ಮಾಡಬೇಡ್ರಿ. ಸ್ವಾಮಿ ಶರಣಂ. ನಂಜುಂಡೇಶ್ವರನ ದರ್ಶನ ಮಾಡಬೇಕು ಅಂದರೆ ಕ್ಯೂವಲ್ಲಿ ಬಿಡ್ತಾರೆ. ಇವತ್ತೇನೋ ನಮ್ಮ ಭಾಗ್ಯ, ಹಂಗೆ ಡೈರೆಕ್ಟ್ ಬಿಟ್ಬಿಟ್ರು. ನಾನು ಒಳಗಡೆ ದೇವ್ರನ್ನೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ವಿಡಿಯೋ ಆಗಲಿ ಫೋಟೋ ಆಗಲಿ ಏನು ಮಾಡೋಂಗಿಲ್ಲ ಅಂತ. ಅಕಸ್ಮಾತ್ ನೀವು ಮಾಡೋದಕ್ಕೆ ಹೋದರೆ ಒಯ್ದು ಮೊಬೈಲ್ನ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ರಿಸ್ಕ್ ಯಾಕಂತ ಮಾಡಲಿಲ್ಲ. ಇದನ್ನು ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ, ಹಂಗೂ ಹೆಂಗೋ ಮಾಡಿಬಿಟ್ಟು ಬಂದಿದ್ದೀನಿ. ನಾವಿವಾಗ ನಂಜುಂಡೇಶ್ವರ ಸ್ವಾಮಿಯ ವಾಹನವಾದಂಥ ನಂದಿನ ನೋಡ್ತಾ ಇದ್ದೀವಿ. ಅದ್ಭುತವಾಗಿದೆ ನಂಜನಗೂಡು. ಎಲ್ಲರೂ ಬಂದ್ಬಿಟ್ಟು ವಿಸಿಟ್ ಮಾಡಿ, ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇದು ನಮ್ಮ ಟೀಮು. ಟೋಟಲ್ ನಾವು 9 ಜನ ಹೊರಟಿದ್ದು ಶಬರಿಮಲೆಗೆ. ಆ್ಯಂಡ್ ಎಲ್ಲರೂ ವಿಸಿಟ್ ಮಾಡಿ, ಬಟ್ ಯಾರೂ ನದಿಗೆ ಬಟ್ಟೆ ಆಗಲಿ ಏನಾಗಲಿ ಬಿಡೋದಕ್ಕೆ ಹೋಗ್ಬೇಡ್ರಿ. ಅಂತೂ ನಂಜನಗೂಡಲ್ಲಿರೋ ನಂಜುಂಡೇಶ್ವರನ ನೋಡಿಕೊಂಡು, ಕೈ ಮುಕ್ಕೊಂಡು, ದರ್ಶನ ಮಾಡಿಕೊಂಡು, ಒಂದು ನಮಸ್ಕಾರ ಹಾಕ್ಕೊಂಡು ನಮ್ಮ ಯಾತ್ರೆನ ಮುಂದುವರಿಸ್ದು. ನಾವು ನಂಜನಗೂಡು ಆದಮೇಲೆ ಬಂಡೀಪುರ ಫಾರೆಸ್ಟ್ ದಾಟಬೇಕಾಗುತ್ತೆ. ಇಲ್ಲಿ ಕಾಡು ಪ್ರಾಣಿಗಳು ಅನೇಕ ಸಿಗ್ತಾವೆ ನೋಡೋದಕ್ಕೆ. ಅದರಲ್ಲಿ ಜಾಸ್ತಿಯಾಗಿ ಜಿಂಕೆ ಮತ್ತು ಆನೆಗಳು. ಆನೆ ನೋಡ್ದೋ ನಾವು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಫುಲ್ ಕತ್ಲೆ ಇತ್ತು, ಆ ವಿಡಿಯೋ ಕ್ಯಾಪ್ಚರ್ ಆಗಲಿಲ್ಲ. ನಾವು ಒಂದು 2 ಒಂಟಿ ಸಲಗ ಅಂತೂ ನೋಡ್ದೋ. ಆ್ಯಂಡ್ ಇಲ್ಲಿ ನಮಗೆ ಜಾಸ್ತಿ ಸಿಗೋದೇ ನೋಡೋದಕ್ಕೆ ಜಿಂಕೆ ಮತ್ತು ಆನೆಗಳು. ಜಿಂಕೆ ಅಂತೂ ಗುಂಪಲ್ಲೇ ಇರ್ತವೆ. ಪ್ರಾಣಿಗಳನ್ನ ಡೈರೆಕ್ಟ್ ನೋಡೋದ್ರಿಂದ ನಮಗೆ ಒಳ್ಳೆ ಸಫಾರಿ ಹೋಗ್ತಿರೋ ಫೀಲ್ ಬರುತ್ತೆ. ನಾವು ಫಾರೆಸ್ಟ್ ದಾಟಾದ್ಮೇಲೆ ಅಲ್ಲೇ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಗಾಡಿ ಸೈಡ್ ಹಾಕ್ಬಿಟ್ಟು ಊಟ ಗೀಟ ಎಲ್ಲ ಮಾಡ್ಕೊಂಡು ಮುಂದೆ ಬಂದಿದ್ದು ನಾವು ಗುರುವಾಯೂರಿಗೆ, ಶ್ರೀ ಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ. ಆಲ್ಮೋಸ್ಟು ಎಲ್ಲರೂ ಶಬರಿಮಲೆಗೆ ಹೋಗ್ಬೇಕಾದ್ರೆ ಈ ನಂಜನಗೂಡು ಆಗಿರ್ಬೋದು, ಗುರುವಾಯೂರು ಆಗಿರ್ಬೋದು ಎಲ್ಲ ನೋಡಿಕೊಂಡೇ ಶಬರಿಮಲೆಗೆ ಹೋಗೋದು. ನಾವು ಇವಾಗ ನೋಡ್ಕೊಂಡು ಹೋಗೋಣ ಬನ್ನಿ.
ನಂಜನಗೂಡಲ್ಲಿ ನಮಗೆ ಅಟ್ಲೀಸ್ಟ್ ಮೊಬೈಲ್ ಒಳಗಡೆ ತಗೊಂಡೋಗೋದಕ್ಕಾದ್ರೂ ಬಿಡ್ತಾರೆ. ಆದರೆ ಗುರುವಾಯೂರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮೊಬೈಲ್ ಇದ್ದರೆ ನಿಮಗೆ ಎಂಟ್ರಿನೇ ಕೊಡಲ್ಲ ಒಳಗಡೆ. ಎಲ್ಲನ ಅಲ್ಲೇ ಕೊಟ್ಟೋಗ್ಬೇಕು ಮೊಬೈಲ್ನ. ಅದಕ್ಕೋಸ್ಕರ ನಾನು ವೀಡಿಯೋನೇ ಮಾಡೋದಕ್ಕಾಗಿಲ್ಲ. ಸರಿ ಅಂತ ಕೃಷ್ಣನಿಗೆ ಒಂದು ನಮಸ್ಕಾರ ಹಾಕೊಂಡು ನಮ್ಮ ಯಾತ್ರೆನ ಮುಂದುವರಿಸ್ತು. ಅಂತೂ ಇಂತೂ ಅಟ್ ಲಾಸ್ಟ್ ರೀಚ್ ಆದವು ನಾವು ಎರಿಮಲೆಗೆ. ಎರಿಮಲೆಯಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ, ಈ ಕನ್ಯಾಸ್ವಾಮಿ ಇರ್ತಾರಲ್ಲ, ಅಂದರೆ ಯಾರು ಫಸ್ಟ್ ಸರಿ ಶಬರಿಮಲೆಗೆ ಬರ್ತಿರ್ತಾರಲ್ಲ ಅವ್ರನ್ನ ಕನ್ಯಾಸ್ವಾಮಿ ಅಂತಾರೆ. ಅಂಥವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಶರವಣ ಗುತ್ತಿ ಕೊಟ್ಬಿಟ್ಟು ಅವರಿಗೆಲ್ಲ ಬಣ್ಣ ಹಾಕ್ಸಿ ಇಲ್ಲೆಲ್ಲ ಚೆನ್ನಾಗಿ ಕುಣಿದು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ನಾವು ಶಬರಿಮಲೆಗೆ. ನಮ್ಮ ಗ್ರೂಪಲ್ಲಿ 3 ಜನ ಕನ್ಯಾಸ್ವಾಮಿ ಇದ್ದರು. ಬನ್ನಿ ಮುಂದೆ ಹೋಗೋಣ. ಸ್ವಾಮಿ ಶರಣಮಯ್ಯಪ್ಪ. ನಾವು ಎರಿಮಲೆಯಲ್ಲಿ ನಮ್ಮ ಹಿಂದೂ ದೇವರು ನೋಡ್ಬೋದು, ಅದೇ ರೀತಿ ಆಪೋಸಿಟ್ ಸೈಡಲ್ಲಿ ಮಸೀದಿನೂ ನೋಡ್ಬೋದು. ಇದನ್ನ ನೋಡ್ಬಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಬೇಕಿರೋದು ಒಂದೇನೆ, ದೈವನೊಬ್ಬ ನಾಮ ಹಲವು ಅಷ್ಟೇ. ಅದನ್ನ ಬಿಟ್ಟು ಅದು ಇದು ಅಂತ ಹೊಡೆದಾಡ್ಕೊಳ್ಳೋದು ಯಾಕೆ ಸ್ವಾಮಿ ಶರಣಮಯ್ಯಪ್ಪ. ನಾವು ಎರಿಮಲೆ ಆದಮೇಲೆ ನೀಲ್ಕಲ್ಲಿಗೆ ಹೋಗ್ಬೇಕು. ನೀಲ್ಕಲ್ಲಿಂದ KSRTC ಬಸ್ಸಲ್ಲಿ ಪಂಪಾಗೆ ಹೋಗ್ಬೇಕಾಗುತ್ತೆ. ನಮಗೆ ಡೈರೆಕ್ಟಾಗಿ ಬಿಟ್ಟರು ಪಂಪಾಗೆ. ಫುಲ್ ಖುಷಿ ಆಗೋಯ್ತು. ಸ್ವಾಮಿ ಶರಣಂ. ನಾವಂತೂ ಇಂತೂ ಪವಿತ್ರವಾದ ನದಿಯಾದಂತಹ ಪಂಪಾ ನದಿ ಹತ್ರ ಬಂದಿದ್ದೀವಿ. ಇದರಿಂದ ನಾವು ಸ್ನಾನ ಮಾಡಿಕೊಂಡು ಯಾತ್ರೆ ಶುರು ಮಾಡೋದು. ಬನ್ನಿ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಗಾಡಿನ ನೀಲ್ಕಲ್ಲಿಂದ ಡೈರೆಕ್ಟಾಗಿ ಪಂಪಾ ಬಿಟ್ಟಿದ್ದು ನೋಡಿದ್ರೆ ಮೋಸ್ಟ್ಲಿ ಜನ ಕಮ್ಮಿ ಇರ್ಬೋದು ಸ್ವಾಮಿ ಅಂದ್ಕೊಂಡ್ಬಂದು. ಬಟ್ ಇಲ್ಲಿ ಹತ್ಬೇಕಾದ್ರೆ ಗೊತ್ತಾಯಿತು ಏನಿಲ್ಲ, ಅಪ್ಪಚ್ಚಿ ಮೇಲೆ ಟಾಪ್ ಹತ್ತುದು ಅಷ್ಟೇ ನಾವು. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಸ್ವಾಮಿ. ಜನನೋ ಜನ, ಎಲ್ಲಿಂಟ ಎಲ್ಲಿಗನ ನೋಡ್ರಿ ಬರೀ ಜನ ಕಾಣಿಸ್ತಾರೆ. ನಿಜವಾಗ್ಲೂ ಉಸಿರಾಡೋದಕ್ಕೂ ಜಾಗ ಸಿಗಲ್ಲ. ಅಂಥದ್ರಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಸ್ವಾಮಿ ಶರಣಂ ಹೇಳೋದಕ್ಕಾಗಲ್ಲ. ನೀವು ನಂಬಲ್ಲ ಸ್ವಾಮಿ, ಒಂದು ಟಾಪಲ್ಲಿ ನಮಗೆ ಕಟ್ಟಾಕಿದ್ರು. ಯಾವ್ದು ಬರುತ್ತೆ ನೋಡಿ ಮುಂದೆ, ಈ ಟಾಪಲ್ಲಿ ಕಟ್ಟಾಕಿದ್ರು ನಮ್ಮನ್ನು 4.5 ಅವರು. ಬಾರಿ ಹಿಂಗೈತೆ, ಅಲ್ಲಾಡೋದಕ್ಕೆ ಬಿಟ್ಟಿಲ್ಲ. ಅಷ್ಟು ಜನ ಇದ್ರು. ಊಹೆ ಮಾಡ್ಕೊಳ್ಳಿ ಹೆಂಗಿರ್ಬೇಡ ಅಲ್ಲಿ ಪೊಸಿಷನ್ನು. ಗಡಿ ಹತ್ರ ಎಲ್ಲ ವಿಡಿಯೋ ಮಾಡ್ಬೋದಿತ್ತು, ಆದರೂ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಜನ ಇಷ್ಟೊಂದು ರಶ್ ಇದ್ರು. ಮೊಬೈಲ್ ಏನಾದರೂ ತೆಗೆದ್ರೆ ನಾನು ಕೆಳಗೆ ಬಿದ್ದರೆ ಅಕಸ್ಮಾತಾಗಿ ಆ ರಶಲ್ಲಿ ಸಿಗೋ ಮಾತೇ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ನಾನು ಮಾಡಿಲ್ಲ ವಿಡಿಯೋನ. ಸ್ವಾಮಿ ಶರಣು. ಶುರು ಮಾಡಿದ್ದು ಮಧ್ಯಾಹ್ನ 1 ಗಂಟೆಗೆ. ನಮಗೆ ದರ್ಶನ ಆಗಿತ್ತು ಸುಮಾರು ಮುಂಜಾನೆ ಬೆಳಗಿನ ಜಾವ 4:15. ಆದರೆ ಒಂದು ಮಾತು ಹೇಳ್ತೀನಿ ಸ್ವಾಮಿ, ನಮಗೆ ಅಯ್ಯಪ್ಪನ ನೋಡಿದ ತಕ್ಷಣ ನಮ್ಮಲ್ಲಿರೋ ಆಯಾಸ ಎಲ್ಲ ಮರ್ತೋಗ್ತೀವಿ. ನಮಗಂತೂ ಒಳ್ಳೆ ದರ್ಶನ ಆಯಿತು. ಬೆಳಗಿನ ಜಾವ ಅಭಿಷೇಕ ಮಾಡ್ಬೇಕಾದ್ರೆ ನಿಜ ಹೇಳ್ತೀನಿ ಸ್ವಾಮಿ, ಬಂದಿರೋ ಆಯಾಸ ಎಲ್ಲ ಮರ್ತೋಗುತ್ತೆ. ಅದೇ ಅಯ್ಯಪ್ಪನ ಲೀಲೆ. ಅದಕ್ಕೋಸ್ಕರನೇ ಸ್ವಾಮಿ ಇಷ್ಟೊಂದು ಜನ ಇಲ್ಲಿಗೆ ಬರೋದು. ಸ್ವಾಮಿ ಶರಣಮಯ್ಯಪ್ಪ. ನಾವು ದರ್ಶನ ಎಲ್ಲ ಮಾಡಾದ್ಮೇಲೆ ನಾವು ತಂದಿರ್ತೀವಲ್ಲ ಇರ್ಮುಡಿಕಾಯಿನ, ಅದರಲ್ಲಿರೋ ತುಪ್ಪ ಎಲ್ಲ ತಗೊಂಡು ಇಲ್ಲೇ ಹೊಡೆದ್ಬಿಟ್ಟು ಅದನ್ನು ತಗೊಂಡು ಮನೆಗೆ ಹೋಗ್ತೀವಿ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ.